ನಿಮ್ಮ ಕುಟುಂಬದಲ್ಲಿ ನೆಮ್ಮದಿ ಇರೋದು ನನಗೆ ನಯಾ ಪೈಸಾ ಇಷ್ಟ ಇಲ್ಲ. ಇದರಲ್ಲಿ ಯಾವ ಸಂದೇಹನೂ ಇಲ್ಲ. ಹಾಗಂತ ನೋವನ್ನ ನೀನೊಬ್ಬನೇ ಅನುಭವಿಸ್ಬಾರ್ದು. ನಿಮ್ಮ ಇಡೀ ಕುಟುಂಬ ಈಕ್ವಲ್ ಆಗಿ ಅನುಭವಿಸ್ಬೇಕು. ಅದಕ್ಕೆ ನೀನು ಬೇಗ ಹುಷಾರಾಗಬೇಕು. ಶೇರಿಂಗ್ ಇಸ್ ಕೇರಿಂಗ್, ಯುನೋ. ಮೇಡಮ್, ನೀವು ಹುಟ್ಟಾನೆ ಈಗ ಅಥವಾ ಆಮೇಲೆ ಆದರೂ ಪ್ರಾಬ್ಲಮ್ ಆಗಿದ್ದ? ಆ ಕತೆ ತುಂಬ ದೊಡ್ಡದಾಗಿದೆ ಬಿಡು. ಇಬ್ರಿಗೂ ಪುರ್ಸತ್ತಾದಾಗ ಹೇಳ್ತೀನಿ. ಸದ್ಯಕ್ಕೆ ಒಂದು ವಿಷಯದಲ್ಲಿ ನಾನು ಗೆದ್ದಿದ್ದೀನಿ, ಅದು ನಿನಗೆ ಗೊತ್ತಿರಲಿ. ಡಿವೋರ್ಸ್ ಕೊಡದೆ ಹೋದ್ರು ನಿಮ್ಮಪ್ಪ ಮನೆಯಿಂದ ಆಚೆ ಇದ್ದಾನೆ. ನಮ್ಮ ಫ್ಯಾಮಿಲಿನ ಯಾರು ಮುಟ್ಟಕ್ಕಾಗಲ್ಲ ಅಂತ ಅಂದಿದ್ದೆ ಅಲ್ವಾ? ಆದರೆ ನಾನು ನಿನ್ನ ಹತ್ರಕ್ಕೂ ಸುಳಿದೆ. ನನಗೆ ಬೇಕಾಗಿರೋದನ್ನ ನಾನು ಸಾಧಿಸ್ತಾ ಇದ್ದೀನಿ. ದಿಸ್ ಈಸ್ ಮೈ ಪವರ್. ಇನ್ನೊಬ್ಬರು ಸಂಸಾರ ಹೊಡಿಯೋದಕ್ಕೆ ಪವರ್ ಅನ್ನಲ್ಲ, ಪೂವರ್ ಥಾಟ್ಸ್ ಅಂತಾರೆ. ಬೇರೆಯವ್ರ ಜೀವನ ಹಾಳು ಮಾಡೋದು ಶಕ್ತಿ ಅಲ್ಲ. ಸಾಧ್ಯ ಆದರೆ ಬೇರೆಯವ್ರ ಜೀವನದಲ್ಲಿ ಬೆಳಕಾಗೋದು ಹೇಗೆ ಅನ್ನೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಗುಡ್ ಫಾರ್ ಯು. ಇಷ್ಟಕ್ಕೆ ನೀನು ಈ ಲೆವೆಲ್ಗೆ ಬೋಧನೆ ಶುರು ಮಾಡ್ಕೊಂಡಿದ್ಯಾ? ಇನ್ನು ಮುಂದೆ ಇನ್ನ ವಿಚಿತ್ರವಾದ ತೊಂದರೆಗಳನ್ನ ನಿಮ್ಮ ಮನೆಯವ್ರಿಗೆ ನಾನು ಕೊಡ್ತಾನೆ ಹೋಗ್ತೀನಿ. ಆಗ ನೀ ಏನೇನು ಲೆಕ್ಚರ್ ಕೊಡಬಹುದು ಅಂತ ಈಗ್ಲಿಂದಾನೇ ತಯಾರಿ ಮಾಡ್ಕೊ. ಅದಕ್ಕೆ ಗೆಟ್ ವೆಲ್ ಸೂನ್. ಏನೇ ಹೇಳು ಕರ್ಣ, ನಿನ್ ಜೊತೆ ಫೈಟ್ ಮಾಡೋ ಮಜಾನೇ ಬೇರೆ. ಏನಂತ ಅವ್ರದ್ದು? ನಮ್ಗೆ ಹಿಂಸೆ ಕೊಡೋದೇ ಅವ್ರಿಗೆ ಆನಂದ ಅಂತೆ. ಇಷ್ಟಕ್ಕೆಲ್ಲ ನಾವು ಟೆನ್ಷನ್ ತಗೋಬಾರ್ದು ಬಿಡಿ. ಡ್ಯಾಡ್, ಏನಾಯಿತು? ಯಾಕಿಲ್ಲಿ ಒಬ್ಬರೇ ಕೂತಿದ್ದೀರಾ? ನಾನು ನೋಡ್ತಾ ಇದ್ದೀನಿ, ಆ ಕರ್ಣನ್ಗೆ ಆಕ್ಸಿಡೆಂಟ್ ಆದಾಗಿಂದ ನೀವು ತುಂಬ ಬದಲಾಗಿದ್ದೀರಾ. ಅವನ ಹತ್ರ ಹೋಗಿ ಕ್ಷಮೆ ಕೇಳ್ತೀರಾ. ಇಲ್ಲಿ ನೋಡಿದ್ರೆ ತಾತನ ಫೋಟೋ ಮುಂದೆ ಕೂತ್ಕೊಂಡು ಮಾತಾಡ್ತಿದ್ದೀರಾ. ವಾಟ್ಸ್ ಹ್ಯಾಪ್ನಿಂಗ್ ಡ್ಯಾಡ್? ಮಾಡಿದ ಕರ್ಮಕ್ಕೆ ಪ್ರಾಯಶ್ಚಿತ್ತ ಹುಡುಕ್ತಾ ಇದ್ದೀನಿ. ಡ್ಯಾಡ್, ನಾನು ನಿಮ್ಗೇನೋ ಒಂದು ಕೇಳಲ್ಲ? ನನಗೊಂದು ಡೌಟ್ ಬರ್ತಿದೆ. ನಿಮ್ಮ ಸ್ವಂತ ಮಗ ನಾನಾ ಅಥವಾ ಕರ್ಣ? ನೀವು ಇತ್ತೀಚೆಗೆ ತುಂಬಾ ಅತಿಯಾಗಿ ಆಡ್ತಿದ್ದೀರಾ ಡ್ಯಾಡ್. ಈಗ ಏನಾಗಿದೆ ಅಂತ ಈ ಥರ ಕೂತಿದ್ದೀರಾ ನೀವು? ಅವನು ನಮ್ಮ ಮುಗ್ಸಕ್ಕೆ ಅಂತ ಹೋದ್ರಿ. ನಮ್ಮ ಪ್ರಾಪರ್ಟಿ ಎಲ್ಲ ಇನ್ನೂ ಆ ಕರ್ಣನ ಹೆಸರಲ್ಲೇ ಇದೆ. ಆ್ಯಕ್ಚುಲಿ ಹಾಗೆ ನೋಡಕ್ ಹೋದ್ರೆ ನಾವು ಇಷ್ಟು ವರ್ಷ ಮಾಡೋಕ್ಕಾಗ್ದಿರೋ ಅಚೀವ್ಮೆಂಟ್ ನೀವು ಇವಾಗ ಮಾಡಿದ್ದೀರಾ. ಯು ಹ್ಯಾವ್ ಡನ್ ಅ ರಿಯಲಿ ಗ್ರೇಟ್ ಜಾಬ್ ಡ್ಯಾಡ್. ಏನು ಪ್ರಾಬ್ಲಮ್ ಆಗಿದೆ ಅಂತ? ದುಡ್ಡು ಆಸ್ತಿ ಮಾಡಿ ನಾವು ರಿಚ್ ಆಗಬೇಕು ಅಂದರೆ ಹೀಗೆಲ್ಲ ಮಾಡಲೇಬೇಕು ಅಲ್ವಾ? ಹೋಗಿಲ್ಲಿಂದ. ಯಾಕೆ ಡ್ಯಾಡ್? ಇರೋ ವಿಷಯ ಹೇಳಿದ್ರೆ ಕೋಪ ಬರ್ತಿದ್ಯಾ? ಹೋಗಿಲ್ಲಿಂದ ಅಂದೆ. ನಾನೀಗ ಏನು ಮಾತಾಡೋ ಪರಿಸ್ಥಿತಿ ಇಲ್ಲ. ನಾನು ನೋಡ್ತಿದ್ದೀನಿ, ನಿಮ್ಗೆ ಇತ್ತೀಚೆಗೆ ನನಗಿಂತ ಅನಾಥನ ಮೇಲೆ ಪ್ರೀತಿ ಜಾಸ್ತಿ ಆಗ್ತಿದೆ. ಅವನು ಅನಾಥ ಅಲ್ಲ ಕಣೋ. ಅವನು ಅನಾಥ ಅಲ್ಲ.